ಹಾಯ್ ಲಿಟಲ್ ಒನ್, ಇವತ್ತಿನ ಕತೆಗೆ ರೆಡಿನಾ? ಒನ್ಸ್ ಅಪಾನ್ ಎ ಟೈಮ್ ಕಾಳಿದಾಸ ಅಂತ ಒಬ್ಬ ಗ್ರೇಟ್ ರೈಟರ್ ಇದ್ರು. ವೆನ್ ಕಾಳಿದಾಸ ವಾಸ್ ಯಂಗ್, he was not considered clever at all. In fact, people were quite unkind about it. ಅವನಿಗೆ ಸರಿಯಾಗಿ ಓದಕ್ಕೆ ಬರ್ತಿರ್ಲಿಲ್ಲ, ಬರೆಯೋಕ್ಕೂ ಬರ್ತಿರ್ಲಿಲ್ಲ. ಯಾವಾಗಲೂ ರಾಂಗ್ ಟೈಮಲ್ಲಿ ರಾಂಗ್ ಥಿಂಗ್ಸ್ ಹೇಳ್ತಿದ್ದ. ಆ್ಯಂಡ್ ಪೀಪಲ್ ಯೂಸ್ ಟು ಲಾಫ್ ಅಟ್ ಹಿಮ್. ಒನ್ ಡೇ ಹಿ ವಾಸ್ ಸಿಟ್ಟಿಂಗ್ ಆನ್ ಅ ಟ್ರೀ ಬ್ರಾಂಚ್. ಆ ಬ್ರಾಂಚ್ನ ಒಂದು ನೈಫಿಂದ ಕಟ್ ಮಾಡ್ತಿದ್ದ. ಆದರೆ ಹಿ ವಾಸ್ ಸಿಟ್ಟಿಂಗ್ ಆನ್ ದ ರಾಂಗ್ ಎಂಡ್. ದ ಎಂಡ್ ಹಿ ವಾಸ್ ಕಟಿಂಗ್ ಆಫ್. ಅ ವೈಸ್ ವುಮನ್ ವಾಕ್ಡ್ ಬೈ. ಅವನ್ನ ನೋಡಿದ್ಲು. If you cut that branch, ನೀನೇ ಬಿದ್ದೋಗ್ತೀಯಾ, she said. Kalidasa looked at her. Then he looked at the branch. I know what I'm doing, he said. She shook her head and walked on. ಆದ್ರೆ ಆ ಬ್ರಾಂಚ್ ಅವ್ರು ಹೇಳ್ದಂಗೆ ಬಿದ್ದೇ ಹೋಯ್ತು. ಹಾಗೆ ಅವನು ಬಿದ್ದ. He sat on the ground for a long time, covered in dust, a little hurt, extremely embarrassed. ಅವ್ರು ಏನಂದ್ರು ಆಗಲೇ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ದ. He thought about all those times he had been so sure and been so wrong. ಅವನಿಗೆ ಎಷ್ಟು ವಿಚಾರಗಳು ಗೊತ್ತಿಲ್ಲ ಇನ್ನು ಅಂತಾನು ಯೋಚನೆ ಮಾಡ್ದ. ದ್ಯಾಟ್ ಥಾಟ್, ದಟ್ ಒನ್ ಅನ್ಕಂಫರ್ಟಬಲ್ ಹಂಬ್ಲಿಂಗ್ ಥಾಟ್ ಅವನಲ್ಲಿ ಏನೋ ಚೇಂಜ್ ಮಾಡ್ತು. ಹಿ ಸ್ಟಾರ್ಟೆಡ್ ಓವರ್ ಫ್ರಮ್ ದ ಬಿಗಿನಿಂಗ್, ವಿತ್ ಪೇಷನ್ಸ್, ವಿತ್ ಕ್ಯೂರಿಯಾಸಿಟಿ ಆ್ಯಂಡ್ ವಿತೌಟ್ ಪ್ರೈಡ್. ಎಲ್ಲದನ್ನೂ ಓದಕ್ಕೆ ಶುರು ಮಾಡ್ದ. ಎಲ್ಲರೂ ಹೇಳೋದನ್ನ ಕೇಳಕ್ಕೂ ಶುರು ಮಾಡ್ದ. ಯಾವುದ್ರ ಬಗ್ಗೆನೂ ಗೊತ್ತೇ ಇಲ್ದಿರೋ ಥರ ಎಲ್ಲದನ್ನು ಕ್ವೆಶ್ಚನ್ ಮಾಡೋಕ್ಕೂ ಶುರು ಮಾಡ್ದ. ಇಯರ್ಸ್ ಲೇಟರ್ he wrote some of the most beautiful words in the history of any language. Not because he was born clever, because one day he fell off a branch and decided to pay attention. Good night, little one.